ಕೊಡಗಿನ ಕುವರಿ ರಶ್ಮಿಕಾ ಮಂದಣ್ಣ ಇದೀಗ ಕೊಡಗಿನ ಮೇಲೆ ಒಂದು ವಾಗ್ದಾಳಿಯನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಹರ್ಷಿಕಾ ಪುಣಚ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಸ್ವಲ್ಪ ಹಿಂದೆ ಒಂದು ಪ್ರೆಸ್ ಮೀಟಲ್ಲಿ ನೀವು ಮಾತಾಡ್ತಿರುವ ಸಂದರ್ಭದಲ್ಲಿ ನಿಮ್ಮ ಕಮ್ಯುನಿಟಿ ಅನ್ನೋ ಕಾರಣಕ್ಕೆ ರಶ್ಮಿಕಾನ ಪರ ಮಾತಾಡಿದ್ರಾ ಹೇಗೆ ಅಂತ? ಖಂಡಿತ ಇಲ್ಲ, ನಮ್ಮ ಕಮ್ಯುನಿಟಿ ಹುಡುಗಿ ಅಂತಾನೋ ಅಲ್ಲ, ಜನರಲಿ ಒಬ್ಬ ನಟಿಯಾಗಿ ನನಗೆ ತುಂಬ ಹೆಮ್ಮೆ ಇದೆ ರಶ್ಮಿಕಾ ಮಂದಣ್ಣ ಮೇಲೆ. ಈಗ ನೋಡಿ, ಯಾರಿಗೆ ಗೊತ್ತಿಲ್ಲ ರಶ್ಮಿಕಾ ಮಂದಣ್ಣ? ಮೊನ್ನೆ ಒಂದು ಸಿನಿಮಾ ನೋಡ್ತಾ ಇದ್ದೆ, ತೆಲುಗು ಸಿನಿಮಾ, ಅದರಲ್ಲಿ ಕೋಡ್ ವರ್ಡ್ ಯೂಸ್ ಮಾಡ್ತಾರೆ. ಡೇಂಜರ್ ಇದ್ರೆ ಒಂದು ಕೋಡ್ ವರ್ಡ್ ಹೇಳ್ತೀನಿ, ಆ ಕೋಡ್ ವರ್ಡ್ ಏನಂದರೆ ರಶ್ಮಿಕಾ ಸಮಂತ ಅಂತಾರೆ. ಅಂದರೆ ಆ ಮಟ್ಟಕ್ಕೆ ಹೆಸರು ಮಾಡಿದ್ದಾರೆ. ಇನ್ನೊಂದು ಸಿನಿಮಾದಲ್ಲಿ ಹೇಗೆ ನಮ್ಮ ಕನ್ನಡ ಸಿನಿಮಾಗಳಲ್ಲೆಲ್ಲ ನಯನತಾರ ಇನ್ನೊಂದೆಲ್ಲ ಹೆಸರು ಯೂಸ್ ಮಾಡ್ತಿದ್ರು, ಆ ರೀತಿ ರಶ್ಮಿಕನ ಹೆಸರು ಬರ್ತಿದೆ. ಸೊ ಆ ಮಟ್ಟಕ್ಕೆ ನಮ್ಮ ಕೊಡವ ಕಮ್ಯುನಿಟಿಯಲ್ಲಿ ಒಂದು ಹೆಣ್ಮಗು ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ತುಂಬ ಹೆಮ್ಮೆ ಇದೆ ನನಗಂತೂ. ಪರ್ಸ್ನಲಿ ನನಗೆ ಭುವನ್ ಅವ್ರಿಗೂ ಕೂಡ ನಾವು ಯಾವಾಗಲೂ ಮಾತಾಡ್ಕೊಳ್ತಾ ಇರ್ತೀವಿ, ಇಲ್ಲ ಈ ಹುಡುಗಿ ಇಷ್ಟು ಹೆಸರು ಮಾಡ್ತಿದ್ದಾರಲ್ಲ ನಮ್ಮ ಕಮ್ಯುನಿಟಿಗೆ, ಎಷ್ಟು ಹೆಮ್ಮೆ ವಿಚಾರ. ತುಂಬ ಐ ಆಮ್ ವೆರಿ ಪ್ರೌಡ್ ಆಫ್ ಹರ್ ನಿಜವಾಗ್ಲೂ. ಸೊ ಕನ್ನಡ ವಿಚಾರವಾಗಿ ಒಂದಿಷ್ಟು ದಿನ ಕಾಂಟ್ರವರ್ಸಿಗೆ ಸಿಲುಕಾಕೊಂಡಿದ್ರು ರಶ್ಮಿಕಾ. ಕನ್ನಡ ನಾಡು, ಕನ್ನಡ ನುಡಿ, ಕನ್ನಡ ಭಾಷೆ ಅಂತ ಬಂದಾಗ ಅದ್ರ ವಿರುದ್ಧವಾಗೇ ಮಾತಾಡಿ ಒಂದಿಷ್ಟು ಕಿರಿಕ್ ಮಾಡ್ಕೊಂಡಿದ್ರು. ಈಗ ಕೊಡವ ಸಮುದಾಯದ ಬಗ್ಗೆ ಮಾತಾಡ್ಕೊಂಡಿದ್ದಾರೆ, ಯಾಕಂದ್ರೆ ಕೊಡವ ಸಮುದಾಯದಿಂದ ನಾನೇ ಫಸ್ಟ್ ಬಂದಿರೋದು ಅಂತ. ಹಾಗಿದ್ರೆ ಈ ಹೇಳಿಕೆಯನ್ನು ನೀವು ಯಾವ ಥರ ಸಮರ್ಥಿಸಿಕೊಳ್ತೀರಾ ಅಂತ? ಈಗ ಆ ಕನ್ನಡದ ವಿಚಾರ ಅದು ಆ್ಯಕ್ಚುಲಿ ನನಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತು. ಏನಂದರೆ ಅದನ್ನು ಅವರು ಕರೆಕ್ಟಾಗಿ ಅವ್ರೇನು ಹೇಳಿದ್ದಾರೆ, ನಾನು ಹೈದ್ರಾಬಾದಲ್ಲಿ ಸದ್ಯಕ್ಕೆ ನಾನು ಉಳ್ಕೊಂಡಿರೋದು, ಬಟ್ ನಾನು ಹುಟ್ಟು ಬೆಳೆದಿರೋದು ಕರ್ನಾಟಕದಲ್ಲಿ, ನಾನು ಕರ್ನಾಟಕದ ಹೆಣ್ಣುಮಗು ಅಂತ ಹೇಳಿಬಿಟ್ಟಿದ್ರೆ ಕನ್ನಡಿಗರಿಗೆ ಖುಷಿ ಆಗ್ಬಿಡೋದು, ಅವರು ತುಂಬ ಖುಷಿ ಪಟ್ಬಿಟ್ಟಿರ್ಬೋದು. ಆದರೆ ಅವರು ಎಲ್ಲೋ ಒಂದು ಕಡೆ ನಾನು ಹೈದ್ರಾಬಾದ್ ಅಂತ ಹೇಳಿದ್ರು, ಅಂದರೆ ಸದ್ಯಕ್ಕೆ ನಾನು ಉಳ್ಕೊಂಡಿರೋದು ಹೈದ್ರಾಬಾದ್ ಅಂತ ಸೇರಿಸ್ಕೊಬಿಟ್ಟಿದ್ರೆ ಸರಿ ಹೋಗ್ಬಿಡೋದು. ಎಲ್ಲೋ ಒಂದು ಕಡೆ ಗೊತ್ತಿಲ್ಲದೆ ತಪ್ಪು ಮಾಡ್ತಿದ್ದಾರಾ, ಮಾತಾಡಬೇಕಾದ್ರೆ ಯೋಚನೆ ಮಾಡ್ತಿಲ್ವಾ, ಸುಮ್ಮನೆ ಹಾಗೆ ಮಾತಾಡ್ತಿದ್ದಾರಾ ಅಂತ ನನಗನ್ನಿಸ್ತಿರೋ. ನಾ ಆ ರೀತಿ ಸಮರ್ಥಿಸ್ಕೊತಾ ಇದ್ದೀನಿ ಅಷ್ಟೇ. ಈಗ ಇಲ್ಲೂ ಅಷ್ಟೇ, ಅವರು ಕೂರ್ಗ್ ಕಮ್ಯುನಿಟಿ ಅಂತ ಮೆನ್ಷನ್ ಮಾಡಿದ್ದಾರೆ. ನಮ್ಮದು ಕೂರ್ಗ್ ಕಮ್ಯುನಿಟಿಯಲ್ಲಿ ನಮ್ಮ ಕೊಡವ ಕಮ್ಯುನಿಟಿ, ಕೊಡವ ಹುಡುಗರಿಗೆ ಕೊಡವಾಸೆ ಅಂತ ಹೇಳ್ತಾರೆ, ಹೆಣ್ಮಕ್ಳಿಗೆ ಕೊಡವತಿ ಅಂತ ಕರೀತಾರೆ. ಸೊ ಕೊಡವತಿಯರು ನಮ್ಮ ಸಮುದಾಯದಲ್ಲಿ ಹೇಗೆ ಅಂತ ಹೇಳಿದ್ರೆ, ಇಲ್ಲಿವರೆಗೂ ಹೆಸರು ಮಾಡಿರೋದು ಈ ಕ್ಷೇತ್ರದಲ್ಲಿ ಇಲ್ಲ ಅಂತಲೇ ಹೇಳೋಕ್ಕಾಗಲ್ಲ. ಪ್ರತಿ ಕ್ಷೇತ್ರದಲ್ಲೂ ನಮ್ಮ ಮೊದಲನೇ ಫೀಲ್ಡ್ ಮಾರ್ಷಲ್ ಬಂದು ನಮ್ಮ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರು. ಅದು ಸ್ಪೋರ್ಟ್ಸ್ ತಗೊಳ್ಳಿ, ಆರ್ಮಿ ತಗೊಳ್ಳಿ, ಸಿನಿಮಾ ತಗೊಳ್ಳಿ, ಫ್ಯಾಷನ್ ಇಂಡಸ್ಟ್ರಿ ತಗೊಳ್ಳಿ, ಪ್ರಸಾದ್ ಬಿದ್ದಪ್ಪ ಅಂತವ್ರು ಈಗ ಒಂದು ದೀಪಿಕಾ ಪಡುಕೋಣೆನ ಕರ್ಕೊಬಂದವರೇ ಅವರು. ಈ ರೀತಿ ನಮ್ಮ ಒಂದು ಜನಾಂಗದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಹೆಸರು ಮಾಡಿದ್ದಾರೆ. ಈ ಕ್ಷೇತ್ರದಲ್ಲಿ ಇಲ್ಲ ಅಂತ ಹೇಳೋಕ್ಕಿಲ್ಲ. ಆ ಥರ ನಮ್ಮ ಕ್ಷೇತ್ರದಲ್ಲಿ ಈಗ ಪ್ರೆಸೆಂಟ್ಲಿ ಒಳ್ಳೆ ಹೆಸರು ಮಾಡ್ತಾ ಇರೋದು ರಶ್ಮಿಕಾ ಮಂದಣ್ಣ, ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ಆಫ್ ಹರ್. ಅದನ್ನೇ ಅವ್ರು ಹೇಳಿಬಿಟ್ಟಿದ್ರೆ ಸಾಕಿತ್ತು. ಏನಂದರೆ ಈ ಸಮಯದಲ್ಲಿ ಈ ಒಂದು ಜನ್ರೇಷನಲ್ಲಿ ನಾನು ತುಂಬ ಹೆಸರು ಮಾಡ್ತಿದ್ದೀನಿ, ಅದು ತೆಲುಗು ಮತ್ತು ಬಾಲಿವುಡ್ ಕ್ಷೇತ್ರದಲ್ಲಿ ಅಂತ ಹೇಳಿಬಿಟ್ಟಿದ್ರೆ ದೊಡ್ಡ ವಿವಾದನೇ ಆಗ್ತಿರ್ಲಿಲ್ಲ. ಬಟ್ ಅವರು ಹೇಳಿದ ರೀತಿ ಎಲ್ಲೊಂದು ಕಡೆ ಫಸ್ಟ್ ಅಂತ ಯಾಕೆ ಉಪಯೋಗಿಸಿದ್ರು ಅಂತ ನನಗೂ ಗೊತ್ತಿಲ್ಲ. ಚಿಕ್ಕ ಹುಡುಗಿ ಅಲ್ವಾ, ಏನೋ ತಪ್ಪಾಗ್ಬಿಟ್ಟಿದೆ. ಯಾಕಂದರೆ ಕನ್ನಡ ವಿಚಾರ ಬಂದಾಗಲೂ ಇಷ್ಟೆಲ್ಲ ನೆಗೆಟಿವಿಟಿ ಕಮೆಂಟ್ಸ್ ನೆಗೆಟಿವ್ ಕಮೆಂಟ್ಸ್ ಬಂದಾಗ, ಒಂದಿಷ್ಟು ಅಪೋಸ್ ಬಂದಾಗಲೂ ಕೂಡ ಕನ್ನಡಿಗರಿಂದ ಅದನ್ನು ಮತ್ತೆ ಸಮರ್ಥಿಸ್ಕೊಂಡಿಲ್ಲ ಅಥವಾ ಅದನ್ನು ಕ್ಲಾರಿಟಿ ತಗೊಳ್ಳುವಂಥ ಪ್ರಯತ್ನಕ್ಕೆ ರಶ್ಮಿಕಾ ಮುಂದಾಗಿರಲಿಲ್ಲ. ಈ ವಿಚಾರದಲ್ಲಿ ಅವ್ರು ಯಾವುದೇ ರೀತಿಯಲ್ಲಿ ಅದನ್ನು ಸ್ಪಷ್ಟೀಕರಣ ಕೊಡಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಇಲ್ಲ, ಅದನ್ನು ಸ್ಪಷ್ಟೀಕರಣ ಅವ್ರು ಕೊಡ್ಬೋದು ನನಗನ್ಸುತ್ತೆ. ಆದರೆ ಕನ್ನಡದ ವಿಚಾರನೂ ಕೂಡ ಮೊನ್ನೆ ನಾನು ಅದನ್ನು ಆಗಲೇ ಹೇಳಿದೆ. ಮೊನ್ನೆ ನಾಗಾರ್ಜುನ ಅವರು ಯಾವುದೋ ಒಂದು ಇಂಟರ್ವ್ಯೂಯಲ್ಲಿ ಬರೀ ತಮಿಳು ಮತ್ತು ಮಲಯಾಳಮಲ್ಲಿ ನಮಸ್ಕಾರ ಅಂತೇನೋ ಹೇಳ್ತಾ ಇದ್ರು. ಆವಾಗ ಇವರು ಪಟ್ಟಂತ ಹಿಂದೆಯಿಂದ ಕರೆದ್ಬಿಟ್ಟು ನಿಮ್ಮೆಲ್ಲರಿಗೂ ನಮಸ್ಕಾರ ಅಂತ ಕನ್ನಡದಲ್ಲಿ ಹೇಳಿ ಅಂತ ಹೇಳಿದ್ರು. ಸೊ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿದೆ, ನಾನು ಕನ್ನಡದವಳು, ನನ್ನ ಕನ್ನಡದ ಹುಡುಗಿ, ನಾನು ಕರ್ನಾಟಕದಿಂದ ಬಂದಿರೋದು ಅನ್ನೋದಿದೆ. ಮಾತಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಬೈ ಮಿಸ್ಟೇಕ್ ಏನೋ ಒಂದು ಬರ್ತಾ ಇದೆ, ಅದನ್ನೆಲ್ಲೋ ಒಂದು ಕಡೆ ಕ್ಷಮಿಸ್ಬಿಡೋಣ. ಮೇಡಮ್, ಒಂದು ಸಲ ಅಥವಾ ಎರಡು ಸಲ ತಪ್ಪುಗಳನ್ನು ಕ್ಷಮಿಸ್ತಾರೆ ಜನ. ಪದೇ ಪದೇ ಮಾಡಿದ ತಪ್ಪುಗಳನ್ನೇ ಅಥವಾ ಕರ್ನಾಟಕದ ಜನರನ್ನ ಗುರಿಯಾಗಿಸ್ಕೊಂಡು ಮಾತಾಡ್ತಾ ಇದ್ರೆ ಅದನ್ನೆಲ್ಲೋ ಒಂದು ಕಡೆ ಪ್ರೇಕ್ಷಕರಾಗಿರ್ಬೋದು, ಕನ್ನಡ ಸಿನಿಮಾ ಅಭಿಮಾನಿಗಳಾಗಿರ್ಬೋದು ಅದನ್ನು ಕ್ಷಮಿಸಲ್ಲ ಅನ್ಸುತ್ತೆ. ಇಲ್ಲ, ನಾನು ಮೊನ್ನೆ ನೋಡಿದ್ನಲ್ಲ, ಮೊನ್ನೆ ನಾನು ಈ ಒಂದು ವಿಡಿಯೋ ನೋಡ್ತಾ ಇದ್ದೆ, ಸುಮ್ಮನೆ ಹಾಗೆ ಸ್ಕ್ರಾಲ್ ಮಾಡ್ತಾ ಇರಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ನಾಗಾರ್ಜುನ ಅವ್ರ ಹಿಂದೆ ಇವರು ಕನ್ನಡ ಮಾತಾಡಿದಾಗ ಆವಾಗ ಒಂದಷ್ಟು ಜನ ಮುಂದೆ ಬಂದರು. ಇಲ್ಲ, ಮೆಚ್ಚಿದೆ ಅಮ್ಮ ನಿನ್ನ, ಈಗ ನಿನ್ನ ಕನ್ನಡ ಪ್ರೀತಿನ ಮೆಚ್ಚಿದೆ, ಈಗ ರಶ್ಮಿಕಾ ಮೇಲೆ ಸ್ವಲ್ಪ ಪ್ರೀತಿ ಬಂತು ಅಂತ. ಎಲ್ಲ ಒಂದು ಕಡೆ ಅವರು ವಾಪಸ್ ಆ ಪ್ರೀತಿನ ಗಳಿಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಮತ್ತೆ ಏನೋ ಒಂದು ಹೇಳಿದ್ರು. ನನ್ನ ಪ್ರಕಾರ ನಾವು ಕನ್ನಡಿಗರು, ಕೊಡವರು
ನಮಗೆ ವಿಶಾಲ ಹೃದಯ ಇದೆ. ನಾವು ಯಾವತ್ತೂ ಈಗ ನಮ್ಮದೇ ನೋಡಿ, ಕರ್ನಾಟಕದಲ್ಲಿ ಈ ಭಾಷೆ ಮಾತಾಡೋರು ಇಲ್ಲ ಅಂತ ಹೇಳಂಗಿಲ್ಲ, ಎಲ್ಲರೂ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಅದು ನಾರ್ತಿಂದ ಹಿಂದಿ ಮಾತಾಡೋರು ತಗೊಳ್ಳಿ, ತೆಲುಗು ಮಾತಾಡೋದು, ಸೌತ್ ಯಾವ ಭಾಷೆ ತಗೊಳ್ಳಿ, ನಮ್ಮ ಬೆಂಗಳೂರಲ್ಲಿ ಇಲ್ಲ ಅಂತಲೇ ಹೇಳೋ. ಕರ್ನಾಟಕದ ಬೇರೆ ರಾಜ್ಯಗಳ ಬೇರೆ ಇದು ಬಿಟ್ಬೇಡ, ಬೇರೆ ಜಾಗ ಬಿಟ್ಬೇಡ, ಸಿಟಿ ಬಿಟ್ಬೇಡ, ಬೆಂಗಳೂರು ಸಿಟಿ ಅಂತಲೇ ಅಂದ್ಕೊಂಡ್ರೆ ಎಷ್ಟು ಭಾಷೆಗಳು ಮಾತಾಡ್ತಾರೆ. ಸೊ ಎಲ್ಲೋ ಒಂದು ಕಡೆ ನಾವು ಅದನ್ನು ಸಹಿಸಿದ್ದೀವಿ, ಇಲ್ಲಿವರೆಗೂ ನಾವು ಅದನ್ನು ತಗೊಂಡಿದ್ದೀವಿ. ವೇಟ್ ಮಾಡೋಣ, ಎಲ್ಲೋ ಒಂದು ಕಡೆ ತಪ್ಪನ್ನ ತಿದ್ಕೊಂಡು ಮುಂದೆ ಹೋಗಲಿ. ಎಷ್ಟೋ ಹೆಸರು ಮಾಡ್ತಿದ್ದಾರೆ, ಆ ಹುಡುಗಿನ ಕಾಲು ಎಳೆದು ಕೆಳಗಡೆ ಎಳೆಯೋದು ಬೇಡ, ಪುಷ್ ಮಾಡಿದ ಮೇಲೆ ತಗೊಂಡು ಹೋಗೋಣ. ತಪ್ಪಿದ್ದಾಗ ತಪ್ಪಂತ ಹೇಳೋಣ, ಅದು ನಾನು ಒಪ್ಕೊತೀನಿ. ಯಾರದೇ ತಪ್ಪಿದ್ರು ಅವ್ರದ್ದು ತಪ್ಪು ಅಂತ ನಾವು ಹೇಳಿಲ್ಲ ಅಂದರೆ ಅವ್ರಿಗೆ ಗೊತ್ತಾಗಲ್ಲ ಅದನ್ನು ಕರೆಕ್ಟ್ ಮಾಡ್ಕೋಬೇಕು ಅಂತ. ಸೊ ರಶ್ಮಿಕಾ, ಇದು ಹೇಳಿರೋ ರೀತಿ ತಪ್ಪು ಅಂತ ನಾನು ಹೇಳ್ತೀನಿ, ಬಟ್ ಅದನ್ನು ತಿದ್ದುಕೊಳ್ಳಿ. ನೀವು ತುಂಬ ಬೆಳೀತಾ ಇದ್ದೀರಾ ಇಂಡಸ್ಟ್ರಿಯಲ್ಲಿ, ಇನ್ನೂ ಬೆಳೀರಿ. ನಮಗೆಲ್ಲ ತುಂಬ ಹೆಮ್ಮೆ ಇದೆ ನಿಮ್ಮ ಮೇಲೆ. ಮಾತಾಡಬೇಕಾದ್ರೆ ಸ್ವಲ್ಪ ಯಾರಿಗೂ ನೋವಾಗದೇ ಇರೋ ರೀತಿಯಲ್ಲಿ ಮಾತಾಡಿ. ಕೆಲವೊಂದು ಕಡೆ ಮಾತಿನ ಭರದಲ್ಲಿ ಕೊಡವರಿಗೂ ನೋವು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇಲ್ವಾ? ಈಗ ಫಸ್ಟ್ ಅಂತ ಹೇಳಿರೋ ಆ ಶಬ್ದ ತಪ್ಪು ಅಂತ ನಾನು ಒಪ್ಕೊತಿದ್ದೀನಲ್ವಾ, ಅದನ್ನು ನಾನು ಹೇಳ್ತಿರೋದು ಅವರ ಅರ್ಥನೇ ಬೇರೆ ಇರ್ಬೋದು. ನಾನು ಈಗ ಸದ್ಯದಲ್ಲಿ ಹೆಸರು ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟಿದ್ರೆ ಆಗ್ತಿರ್ಲಿಲ್ಲ, ಅದನ್ನು ಸರಿ ಮಾಡ್ಕೊಳ್ತಾರೆ. ಅವರು ಕೂಡ ಬಿಡ್ತಾ ಇಲ್ಲ ಕೊಡವ ಸಮುದಾಯ ಅನ್ನುವಂಥ ಒಂದು ಸ್ಟೇಟ್ಮೆಂಟ್. ಇಲ್ಲ, ಈಗ ನಮ್ಮ ಕೊಡವ ಸಮುದಾಯದವ್ರು ಹೆಂಗೆ ಅಂತ ಹೇಳಿದ್ರೆ, ನಮ್ಮ ಇಂಡಸ್ಟ್ರಿ ಆಗಲಿ ಬೇರೆ ಯಾವುದೇ ಇಂಡಸ್ಟ್ರಿ ಆಗಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಒಂದು ಕೊಡವ ಸಮಾಜದಲ್ಲಿ 90% ಸ್ಕೋರ್ ಮಾಡಿಬಿಟ್ರೆ ಸಾಕು, ಅವ್ರಿಗೆಲ್ಲರಿಗೂ ಸನ್ಮಾನ ಮಾಡ್ತಾರೆ ನಮ್ಮ ಸಮುದಾಯದಲ್ಲಿ. ಯಾವಾಗಲೂ ಯಾರೇ ಅದು ಹುಡುಗ ಆಗಲಿ ಹುಡುಗಿ ಆಗಲಿ ಯಾರು ಮುಂದೆ ಬಂದರೂ ನಮ್ಮ ಸಮುದಾಯದಲ್ಲಿ ತಗೋ ನಿನಗೊಂದು 1000 ರೂಪಾಯಿ ನನ್ನ ಕಡೆಯಿಂದ, ಸುಮ್ಮನೆ ಇಲ್ಲಿ ಯಾರು ಕೂತ್ಕೊಳ್ತೀರಾ, ಆ ಒಂದು ಆರ್ಗನೈಸರ್ಸ್ ಕಮಿಟಿ ಬೇಕು ಅಂತ ಇಲ್ಲ, ಯಾವುದೋ ಒಂದು ಪ್ರಶಸ್ತಿ ಸಮಾರಂಭ, ಇವ್ರಿಗೆಲ್ಲರಿಗೂ ಒಳ್ಳೆ ಪರ್ಸೆಂಟೇಜ್ ತಗೊಂಡಿದ್ದಾರೆ, ಅವ್ರಿಗೆಲ್ಲರಿಗೂ ಒಂದು ಸಮಾರಂಭ ಇಟ್ಕೊಂಡಿದ್ದೀವಿ, ಎಲ್ಲರಿಗೂ ಮೊಮೆಂಟೋ ಕೊಡ್ತಿದ್ದೀವಿ ಅಂತ ಮೊಮೆಂಟೋ ಕೊಟ್ಟರೆ ಆ ಆಡಿಯನ್ಸಲ್ಲಿ ಒಂದು 4-5 ಜನ ನಮ್ಮ ಅಂಕಲ್ ಆಂಟಿ ಯಾರು ಇರ್ತಾರೆ, ಕೊಡವರು ಯಾರು ಸೀನಿಯರ್ಸ್ ಇರ್ತಾರೆ, ಈ ಮಗು ಇಷ್ಟು ಸ್ಕೋರ್ ಮಾಡಿದೆಯಲ್ಲ, ತಗೋ ಒಂದು 1000 ರೂಪಾಯಿ ನನ್ನ ಕಡೆಯಿಂದ ಮಗು ಫ್ಯೂಚರ್ಗೆ ಅಂತ ದುಡ್ಡು ಕೊಡ್ತಾರೆ. ಅಂದರೆ ಅಷ್ಟು ಧಾರಾಳ ಮನಸ್ಸಿನವರು ಅಷ್ಟು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಚಿಕ್ಕ ತಪ್ಪು ಕ್ಷಮಿಸ್ಬಿಡ್ತಾರೆ. ಮೇಡಮ್, ಅದೇ ಅವಾಗದಿಂದ ಹೇಳ್ತಿದ್ದೀರಾ, ನಾವು ಕೊಡವರು ವಿಶಾಲ ಹೃದಯದವರು, ಚಿಕ್ಕ ಹುಡುಗಿ ತಪ್ಪು ಮಾಡುತ್ತೆ ಅಥವಾ ಚಿಕ್ಕ ತಪ್ಪನ್ನು ಕ್ಷಮಿಸ್ಬಿಡೋಣ ಅಂತ ಹೇಳಿ. ಅದೇ ಆವಾಗಲೇ ಹೇಳಿದಾಗೆ 1-2 ಸಲ ಕ್ಷಮಿಸೋದು ಸರಿ ಇರುತ್ತೆ. ಹಂಗಿದ್ರೆ ಒಬ್ಬ ನಟಿಯಾಗಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಂಥ ನಟಿಗೆ ಮಾತು ಹಿಂಗಿರಬೇಕು ಅನ್ನೋದು ನೆನಪಿರಲ್ವಾ ಹಾಗಿದ್ರೆ ಅಂತ? ಏನಂತ ಹೇಳಿ, ನನ್ನ ಪ್ರಕಾರ ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ. ನಾವು ತಪ್ಪು ಮಾಡೋದು ಸಹಜ, ತಪ್ಪನ್ನ ಸರಿ ಮಾಡ್ಕೊಳ್ಳೋದು ಮನುಜ ಅಂತ ಹೇಳ್ತಾರೆ. ಸೊ ತಪ್ಪನ್ನ ಸರಿ ಮಾಡ್ಕೊಳ್ಳಿ, ತಿದ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಹಾಗಂತ ಅವ್ರನ್ನ ಒಂದು ಏನು ಹೇಳೋದು, ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಒಂದೊಂದು ಸತಿ ಬ್ಯಾನ್ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಅದೆಲ್ಲ ಬೇಡ. ಲೆಟ್ ಅಸ್ ಕೀಪ್ ಹರ್, ಲೆಟ್ ಹರ್ ಸಪೋರ್ಟ್ ಹರ್. ಅವ್ರು ಏನು ತಪ್ಪು ಮಾಡಿದ್ದಾರೆ ಅದನ್ನು ಅವ್ರು ತಿದ್ಕೊಳ್ತಾರೆ ಅಷ್ಟೇ. ಮೇಡಮ್, ಇವಾಗ ಕೊಡವ ಸಮುದಾಯ ಅಂತ ಅಂದ ತಕ್ಷಣ ನಿಮ್ಮಲ್ಲಿ ಸಾಕಷ್ಟು ಪ್ರೋಗ್ರಾಮ್ಗಳು ನಡೀತಾ ಇರುತ್ತೆ. ನೀವಾಗಿರ್ಬೋದು, ಪ್ರೇಮ ಮೇಡಮ್ ಆಗಿರ್ಬೋದು, ಸಾಕಷ್ಟು ಕಲಾವಿದರು ಅದೆಲ್ಲ ಪ್ರೋಗ್ರಾಮಿಗೆ ಅಟೆಂಡ್ ಆಗ್ತಾರೆ, ಅದರಲ್ಲೂ ಒಂದು ಭಾಗಿ ಆಗ್ತಾರೆ. ಬಟ್ ರಶ್ಮಿಕಾ ಮಂದಣ್ಣ ಅವರನ್ನು ನಿಮ್ಮ ಸಮುದಾಯದಲ್ಲಿ ನಡೀತಾ ಇರುವಂಥ ಯಾವುದೇ ಫಂಕ್ಷನ್ಗಳಲ್ಲಿ ಬಂದಿಲ್ಲ ಥರ ಅನ್ಸುತ್ತೆ, ಯಾಕಂದರೆ ಯಾವುದು ಅಟೆಂಡ್ ಆಗಿಲ್ಲ ಅನ್ನುವಂಥದ್ದು ಒಂದು ಮಾತು. ನನಗಿದ್ರ ಬಗ್ಗೆ ನಿಜವಾಗ್ಲೂ ಮಾಹಿತಿ ಇಲ್ಲ. ಬಿಕಾಸ್ ನಾನಂತೂ ಸಾಕಷ್ಟು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ. ಈಗ ರೀಸೆಂಟಾಗಿ ಕೊಡವಮ್ಮೆ ಬಾಳೋ ಅಂತ ಒಂದು ಕಾರ್ಯಕ್ರಮ, ಆಲ್ಮೋಸ್ಟ್ 75,000 ಜನ ಕೊಡವ ಸಮುದಾಯದವರು ಬೇರೆ ಬೇರೆ ದೇಶದಿಂದ ಎಲ್ಲ ಬಂದಿದ್ದರು, US ಇಂದ, ಲಂಡನ್ನಿಂದ, ಎಲ್ಲ ಕಡೆಯಿಂದ. ಸೊ ನನಗೆ ನನ್ನ ಒಂದು ಕಾರ್ಯಕ್ರಮ ಆದಾಗ ಹರ್ಷಿಕಾ ಪುಣಚ ಭಾಗಿಯಾಗ್ತೀನಿ. ನನಗೆ ಬೇರೆಯವರು ಬಂದಿದ್ದಾರಾ ಇಲ್ವಾ ಅಂತ ನಾನು ಟೆಸ್ಟ್ ಮಾಡಲಿಕ್ಕೆ ನಾನು ಹೋಗಲ್ಲ. ಸೊ ಅವರು ಬಂದಿರ್ಬೋದು, ಅವ್ರು ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗಿ ಆಗಿರ್ಬೋದು, ನನಗೆ ಗೊತ್ತಿಲ್ವೇನೋ. ಸೊ ನನಗೆ ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಕೊನೆಯದಾಗಿ ಈ ಮೂಲಕ ಇಡೀ ನಟಿಯರಿಗಾಗಿರ್ಬೋದು, ಯಾಕಂದರೆ ಚಿತ್ರರಂಗದಲ್ಲಿ ಸಾಕಷ್ಟು ನೀವು ಆಗಲೇ ಹೇಳಿದ್ರಿ, ಗುಲ್ಶನ್ ದೇವಯ್ಯ ಆಗಿರ್ಬೋದು, ಶಕುಂತಲಾ ಆಗಿರ್ಬೋದು, ಆ ಕಾಲದಲ್ಲೇ ಶಶಿಕಲಾ ಸಾಕಷ್ಟು ಹೆಸರು ಮಾಡಿದಂತಹ ಕಲಾವಿದರು ಇಂಡಸ್ಟ್ರಿಯಲ್ಲಿ, ಬಾಲಿವುಡ್ ರಂಗದಲ್ಲಿ ಅಂತ. ಸೊ ಇನ್ನು ಮುಂದೆ ಆದರೂ ನಟಿಯರು ಮಾತಾಡಬೇಕಾದ್ರೆ ಅಥವಾ ಪಕ್ಕದ ರಾಜ್ಯದಲ್ಲಿ ನಿಂತ್ಕೊಂಡು ಸಂದರ್ಶನ ಕೊಡುವ ಸಂದರ್ಭದಲ್ಲಿ ಯಾವ ರೀತಿ ಎಚ್ಚೆತ್ಕೋಬೇಕು ಅಂತ? ಖಂಡಿತ ಯಾವಾಗಲೂ ಅಷ್ಟೇ, ಮೂಲ ಅನ್ನೋದನ್ನು ಯಾರು ಮರಿಬಾರ್ದು. ನಾವು ಎಲ್ಲಿಂದ ಬಂದಿದ್ದೀವಿ, ಎಲ್ಲಿ ಹುಟ್ಟಿದ್ದೀವಿ, ಯಾವ ಜಾಗದಲ್ಲಿ ನಾವು ಹೆಸರು ಮಾಡಿದ್ದೀವಿ ಅನ್ನೋದನ್ನು ಖಂಡಿತ ಮರಿಬಾರ್ದು. ಅದನ್ನು ಒಂದು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಮಾತಾಡಿದ್ರೆ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಿಷ್ಟು ನಟಿ ಹರ್ಷಿಕಾ ಪುಣಚ ಮಾತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.